ಆಗಿದೆ ಪಾಪ ಹೆಣ್ಮಕ್ಳಿಗೆ. ಅದು ಪ್ರಶ್ನೆ ಮಾಡ್ತಿದ್ದಾರೆ ಯಾರಪ್ಪ ಅವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ. ಅದು ಆಗಬೇಕು ಅಲ್ವಾ. ಇವತ್ತು ಹೋರಾಟಗಾರಿಕೆ ಅಂತ ಅದನ್ನು ಕೇವಲ 4-5 ಜನ ಅಷ್ಟೇ ಹೋರಾಟಗಾರಲ್ಲ, ಇಡೀ ರಾಜ್ಯ ಎದ್ದು ನಿಲ್ತಾ ಇದೆ. ಇವತ್ತು ಸರ್ಕಾರದ ಸಹಿತ ಗಮನಿಸಬೇಕಾಗಿದೆ. ಸಿದ್ದರಾಮಯ್ಯವ್ರಿಗೆ ಅನುಭವ ಬಂದದಂತ ನಾವು ತಿಳ್ಕೊಂಡಿದ್ವಿ. ಯಾಕಂದರೆ ಇದು ಅಷ್ಟು ಸುಲಭ ಮುಚ್ಚಿ ಹೋಗುವಂಥದ್ದಲ್ಲ. ಎಲ್ಲಿವರೆಗೆ ಅಲ್ಲಿಯ ಶಕ್ತಿಗಳು ಹೊರಗೆ ಬರೋದಿಲ್ಲೋ, ಹೊರಲೋಕಕ್ಕೆ ಸಿಗೋದಿಲ್ಲೋ, ಮಾಡಿದವರು ಯಾರು ಹೊರಗೆ ಬರೋದಿಲ್ವೋ ಅಲ್ಲಿವರೆಗೆ ಈ ಮೂಮೆಂಟ್ ಇರೋದನ್ನು ನಾವು ದಿನನಿತ್ಯದನ್ನು ಮಾತಾಡೋಂಥದ್ದನ್ನು. ಇದರಲ್ಲಿ ಎರಡು ಮಾತಿಲ್ಲ. ಕೋರ್ಟ್ಗೆ ಇವತ್ತು ಹೋಗ್ತಾ ಇದ್ದಾರಲ್ಲ, ಹೋಗಿದ್ದಾರೆ ಹೋರಾಟಗಾರರು, ದೂರುದಾರರು. ಇದು SIT ಬಂದ್ ಮಾಡೋ ಲೆಕ್ಕ ಅಂತದ, ಮುಚ್ಚಾಕೋ ಲೆಕ್ಕ ಅಂತದ. ದೂರುದಾರರನ್ನೇ ಅಪರಾಧಿ ಸುಳ್ಳು ಹೇಳ್ಯಾರ ಅಂತೇಳಿ. ಹಂಗಾದ್ರೆ ಸುಳ್ಳು ಅವ್ರು ಹೇಳಿದರೆ ಸತ್ಯ ಯಾವುದು? ಇಲ್ಲಿ ನಡೆದ ಕೊಲೆಗಳೆಲ್ಲ ಸುಳ್ಳ, ಇಲ್ಲಿ ನಡೆದ ಎಲ್ಲ ಹತ್ಯೆಗಳು ಸುಳ್ಳ, ಇಲ್ಲಿ ನಡೆದ ಈ ರೇಪ್ಗಳು ಮತ್ತು ಜೊತೆ ಅಂದರೆ ಅತ್ಯಾಚಾರಗಳು, ಅದೇ ಕಾಲಕ್ಕೆ ಹೆಣ್ಮಕ್ಳ ಅಂತ ದಾಳಿ ಸುಳ್ಳ, ಅಪರಿಚಿತರು ಅಸಹಜ ಸಾವುಗಳಿಗೆ ಒಳಗಾದವರು ಅವರಾದ ಸುಳ್ಳ, ರೆಕಾರ್ಡ್ಗಳನ್ನು ಮುಚ್ಚಿಟ್ಟಿದ್ದು ತಪ್ಪಿಸಿದ್ದು ಸುಳ್ಳ, ಅಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲರೂ ಅಲ್ಲಿ ಲೋಕಲ್ ಜನ. ಮತ್ತು ಅದೇ ಕಾಲಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದಾಗ ಪ್ರೈವೇಟ್ ಹಾಸ್ಪಿಟ್ಲ್ ಹೆಗ್ಗಡೆ ಅವ್ರ ಹಾಸ್ಪಿಟ್ಲಿಗೆ ಮೃತದೇಹಗಳು ಒಯ್ಯೋದ್ರಲ್ಲಿ ಇದ್ರ ಹಿಂದೆ ಇದ್ದಂಥವ್ರು ಯಾರು, ಇದನ್ನು ಯಾರು ಲಾಭ ಮಾಡ್ಕೊಂಡ್ರು, ಅಂಗಾಂಗಗಳನ್ನು ಮಾರಿದಾರ? ಎಷ್ಟು ಪ್ರಶ್ನೆಗಳು ರೀ, 1 2 3 4 5 6 ಹಂಗೆ ಕೌಂಟ್ ಮಾಡ್ತಾವ್ದು ಹೆಚ್ಚಾಗ್ತಾ ಹೋಗ್ತಾವೆ. ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಬಾಲನ್ನವ್ರು ಕೇಳ್ತಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಉತ್ತರ ಕೊಡಬೇಕಾಗಿದೆ. ಇವತ್ತು ಬಾಲನ್ನವ್ರು ಕೇಳ್ತಿರ್ಬೋದು, ರಾಂಪೇಜ್ ಅವ್ರು ಕೇಳ್ತಾ ಇರ್ಬೋದು, ಇನ್ನೂ ಅನೇಕ ಇವತ್ತು ನಮ್ಮ ನಾಗಲಕ್ಷ್ಮಿ ಚೌಧರಿ ಅವ್ರು ಕೇಳ್ತಾ ಇರ್ಬೋದು, ಅದೇ ಕಾಲಕ್ಕೆ ಸ್ಪೀಡದ ನಮ್ಮ ಏನಪ್ಪ ಶಶಿಧರ್ ಭಟ್ ಅವ್ರು ಕೇಳ್ತಾ ಇರ್ಬೋದು. ಇವರೆಲ್ಲ ಸತ್ಯದ ಬೆನ್ನಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸೀಮಿತ ಆಗಿರ್ತದೆ ಕೇವಲ ಧರ್ಮ ಸುತ್ತಮುತ್ತ ಅಲ್ಲೇ. ಒಂದಿಷ್ಟೇನು ಸೋಮನಾಥ್ ನಮ್ಮ ನಾಯಕರು, ತಿಮ್ಮರೋಡಿ ಅವರು, ಮಟ್ಟಣ್ಣವರು, ಇಂಥ ಕೆಲವೊಂದು ಜನ ಪಾಪ ಹೋರಾಟ ಮಾಡಿದ್ದಾರೆ. ಅವರು ಸುಳ್ಳು ಹೇಳೋ ಪ್ರಶ್ನೆ ಇಲ್ಲ.